ಅಲ್ಲಿ ನೋಡು ನನ್ನ ಅಕ್ಕ ಬಂದಿದ್ದಾಳೆ. ನನ್ನ ಅಕ್ಕ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪ್ರಪಂಚನೇ ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಆದ್ರೆ ಈ ಖುಷಿಲೂ ಏನೋ ಒಂಥರ ಸಂಕಟ ಆಗ್ತಾ ಇದೆ, ಏನೋ ಒಂಥರ ದುಃಖ ಆಗ್ತಾ ಇದೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಇಷ್ಟು ವರ್ಷದ ತಪಸ್ಸಿಗೆ ಫಲ ಸಿಗ್ತಾ ಇದೆ. ನಾನು ನನ್ನ ಅಕ್ಕನ ಸೇರ್ತಾ ಇದ್ದೀನಿ. ತ್ಯಾಗ ಮಾಡ್ತಿದ್ದೀನಿ. ತ್ಯಾಗ ಅಲ್ಲ, ಜೀವದಾನ ಮಾಡ್ತಿದ್ದೀನಿ. ನಿನ್ನ ಎತ್ಕೊಂಡು ಬಂದಿದ್ದೆ ಏನೋ ಉದ್ದೇಶಕ್ಕೆ, ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಏನೋ. ಇರ್ಲಿ, ಮೊದಲು ನಾನು ನನ್ನ ಅಕ್ಕನ್ನ ಪಡ್ಕೋಬೇಕು. ಮಾವ, ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಇಲ್ಲಮ್ಮ, ಅಣ್ಣ ಅದಕ್ಕೆ ಇಬ್ಬರನ್ನೇ ಕಳಿಸ್ಬಾರ್ದಿತ್ತು, ನಾನು ಜೊತೆಗೆ ಹೋಗ್ಬೇಕಿತ್ತು. ಮೀರಾ ಸಿಕ್ತಿದ್ದಾಗೆ ಆ ಶಾರ್ವರಿ ಕತೆ ನಾವು ಮುಗಿಸ್ಬೇಕು. ಮಾವ, ನಿಮ್ಮ ಆವೇಶ ನಂಗೆ ಅರ್ಥ ಆಗುತ್ತೆ. ನಮಗೂ ಆ ಶಾರ್ವರಿ ಮೇಲೆ ಅಷ್ಟೇ ಕೋಪ ಬರ್ತಾ ಇದೆ. ಆದ್ರೆ ಈಗ ನಾವಿರೋ ಪರಿಸ್ಥಿತಿಲಿ ನಾವೇನು ಮಾಡೋ ಹಾಗಿಲ್ಲ. ಯಾಕೇನು ಮಾಡೋ ಹಾಗಿಲ್ಲ? ನಾನು ಮಾಡ್ತೀನಿ, ಅವಳ ಕತೆ ಮುಗಿಸ್ತೀನಿ. ಈಗ ನಮ್ಮ ಹತ್ರ ಇರೋ ಆಪ್ಷನ್ ಒಂದೇ ಮಾವ, ಆ ಶಾರ್ವರಿ ಹೇಳ್ದಾಗೆ ಕೇಳೋದು. ಇಲ್ಲ ಅಂತ ನಾವು ಅವಳ ವಿರುದ್ಧ ಹೋದ್ರೆ ಅದು ನಮ್ಮ ಮೀರಾ ಪ್ರಾಣಕ್ಕೆ ಅಪಾಯ. ಮೊದಲು ನಮ್ಮ ಮೀರಾ ಮನೆಗೆ ಬರಲಿ, ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಆ ಶಾರ್ವರಿಗೆ ಒಂದು ಗತಿ ಕಾಣಿಸೋಣ. ಇಲ್ಲಮ್ಮ, ನೀನು ನನ್ನ ತಡಿಬೇಡ. ನಾವು ಹೀಗೆ ಸುಮ್ಮನೆ ಇದ್ರೆ ಆ ಶಾರ್ವರಿ ಇನ್ನೂ ಎಷ್ಟು ಅನಾಹುತಗಳನ್ನು ಮಾಡ್ತಾಳೋ ಏನೋ. ನೀನು ಏನು ಯೋಚನೆ ಮಾಡಬೇಡ. ಮೀರಾಗೆ ನಾನು ಏನೂ ಆಗೋದಕ್ಕೆ ಬಿಡೋದಿಲ್ಲ. ಆ ಶಾರ್ವರಿನ ಸಾಯಿಸಾದ್ರೂ ನಾನು ಮೀರಾನ ಕರ್ಕೊಂಡು ಬರ್ತೀನಿ. ಬೇಡ ಮಾವ, ಕೋಪದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ಈಗ ನೀವು ತಗೊಳ್ಳೋ ನಿರ್ಧಾರದಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವೆಲ್ಲರೂ ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಈಗೇನು ಕಡಿಮೆ ಕೊರಗ್ತಾ ಇದೀವ? ಅವಳಿಂದ ಪ್ರತಿ ದಿನ ನಳ್ತಾ ಇದ್ದೀವಿ. ನಮಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇರೋಣ ಸುಮ್ಮನೆ ಬಿಡಬೇಕು ಅಂತ್ಯಾ? ಸುಮ್ಮನೆ ಬಿಡಬೇಕು ಅಂತ ಅಲ್ಲ ಮಾವ, ಸದ್ಯಕ್ಕೆ ಸುಮ್ಮನೆ ಇರೋಣ ಅಂತ ಹೇಳ್ತಿದ್ದೀನಿ ಅಷ್ಟೇ. ಒಂದ್ಸಲಿ ಅಕ್ಕನ್ ನೋಡಿ, ಮೀರಾ ಇಲ್ದೆ ಅಕ್ಕ ಎಷ್ಟು ನರಳ್ತಾ ಇದ್ದಾಳೆ. ಮೊದಲು ಮೀರಾ ಮನೆಗೆ ಬರ್ಲಿ, ಅಕ್ಕನ್ ಮಡ್ಲು ಸೇರ್ಲಿ. ಮೀರಾ ಇವತ್ತು ಬಂದೇ ಬರ್ತಾಳೆ. ನಾನು ಅವಳನ್ನು ಕರ್ಕೊಂಡು ಬರ್ತೀನಿ. ಪೂರ್ಣಿ ಮತ್ತೆ ಮೊದಲಿನ ಹಾಗೆ ಆಗ್ತಾಳೆ. ಮಗುನ ಎತ್ತಿ ಆಡಿಸ್ತಾಳೆ. ಆ ಶಾರ್ವರಿ ಸಾಯ್ತಾಳಷ್ಟೇ. ನಾನು ಹೊರಡ್ತೀನಿ. ಬಾಬಾ, ಅಕ್ಕ, ಪೂರ್ಣಿ, ನೀನು ನನ್ ಕೂಗ್ದಿಯಮ್ಮ? ಹೌದು ಮಾವ, ಅಕ್ಕನೇ ಮಾತಾಡಿದ್ದು. ಚಿಂತೆ ಮಾಡಬೇಡ ಪೂರ್ಣಿ. ನಿನ್ನನ್ನು ಈ ಸ್ಥಿತಿಗೆ ತಂದಿರೋ ಶಾರ್ವರಿನ ಮುಗಿಸಿ ಮೀರಾನ ಕರ್ಕೊಂಡು ಬಂದು ನಿನ್ನ ಕೈ ಕೊಡ್ತೀನಿ. ಮಾವ, ನನಗೆ ಮೀರಾ ಬೇಕು. ಅವಳು ಮನೆಗೆ ಬರೋವರೆಗೂ ದಯವಿಟ್ಟು ಸುಮ್ಮನೆ ಬಿಡಿ ಪ್ಲೀಸ್. ಆಯ್ತಮ್ಮ, ಇನ್ನೇನು ಚಿಂತೆ ಮಾಡಬೇಡ. ನೋಡು ಶಾರ್ವರಿ, ಈಗಲೂ ಸಮಯ ಇದೆ. ನಿನ್ನ ತಪ್ಪುಗಳನ್ನ ತಿದ್ದುಕೋ. ಈ ರೀತಿ ಎಲ್ಲ ಮಾತಾಡಿ ನನ್ನನ್ನ ಮರಳು ಮಾಡೋಕ್ ಸಾಧ್ಯನೇ ಇಲ್ಲ. ನನಗೆ ನನ್ನ ಅಕ್ಕ ಬೇಕು. ನನ್ನ ದಾರಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಗುರಿ ಮಾತ್ರ ನನ್ನ ಅಕ್ಕ.
ಈಗ ನಿನ್ನ ಅಕ್ಕ ನಿನ್ ಕಣ್ಮುಂದೆನೇ ಇದಾರಲ್ವಾ, ಈಗ್ಲಾದ್ರೂ ನಮ್ಮ ಮಗುನ ನಮಗ್ ಕೊಡ್ಬೋದಲ್ವಾ? ತುಳಸಿ ಅವರೇ, ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ಶಾರ್ವರಿ ಅಕ್ಕ ಯಾರು? ನೀವೆಲ್ಲ ಅಷ್ಟೊತ್ತಿಂದ ನನ್ ಬಗ್ಗೆ ತಾನೇ ಮಾತಾಡ್ತಿರೋದು? ಇದ್ದಾಳೆ ಶಾರ್ವರಿ ನಿಮ್ ತಂಗಿನ. ಇಲ್ಲ ಇಲ್ಲ, ಇದನ್ನ ನಾನ್ ನಂಬಲ್ಲ. ಈ ಶಾರ್ವರಿಗೆ ನಾನ್ ಅಕ್ಕ ಆಗಕ್ ಸಾಧ್ಯನೇ ಇಲ್ಲ. ನಾನು ಇವಳು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟೋಕ್ ಹೇಗ್ ಸಾಧ್ಯ? ಇವಳು ಕೆಟ್ಟವಳು. ಈ ಮಗುನ ಎತ್ಕೊಂಡೋಗಿ ಹಿಂಸೆ ಕೊಟ್ಟು ನಿಮ್ಮನ್ನೆಲ್ಲ ನರಳೋ ಹಾಗೆ ಮಾಡಿದಾಳೆ. ಇಷ್ಟು ಕೆಟ್ಟ ಹೃದಯ ಇರೋಳು ನನ್ನ ತಂಗಿ ಆಗೋಕೆ ಸಾಧ್ಯನೇ ಇಲ್ಲ. ಇಲ್ಲ, ಇವಳು ನನ್ನ ತಂಗಿ ಅಲ್ಲ.